ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ಸುಧಾ ಗೌಡ. ಎಂದಿನಂತೆ ಸಂಖ್ಯೆಗಳ ಮಹತ್ವ ಜೊತೆಗೆ ವಿಶೇಷತೆಗಳ ಜೊತೆಗೆ ಇಂದಿನ ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಸಂಖ್ಯಾಶಾಸ್ತ್ರ ಬ್ರಹ್ಮಾಂಡನೆ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಆರ್ಯವರ್ಧನ್ ಗುರೂಜಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯಿತ ವೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ, ಸಮಸ್ತ ಅಭಿಮಾನಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನನ್ನ ನಂಬರ್. ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ನೋಡಿ, ಇವತ್ತು ಭಾಳ ವಿಶೇಷವಾಗಿ 7ನೇ ತಾರೀಕು ನಿಮ್ಗೆಲ್ಲರಿಗೂ ಗೊತ್ತಿರೋಂಥ ಡೇಟ್ ಆಫ್ ಬರ್ತು, ತುಂಬ ಪವರ್ಫುಲ್ ಆಗಿರೋಂಥ ಡೇಟ್ ಆಫ್ ಬರ್ತು. ಆದರೆ ಇವತ್ತು ನಾಳೆ ತುಂಬ ದಿನ ಯಾವುದೇ ಕೆಲಸಕ್ಕೂ ಶುಭ ಕೆಲಸ ಮಾಡೋಕ್ಕೆ ಅಷ್ಟು ಚೆನ್ನಾಗಿಲ್ಲ. ದಯವಿಟ್ಟು ಯಾರೂ ಮಾಡಬೇಡಿ. ಇವತ್ತು ನಾಳೆ ತುಂಬ ಕರಾಳವಾದ ದಿನಗಳಾಗಿರ್ತವೆ. ಹಾಗಾಗಿ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡೋಕತ್ತೆ. ತುಂಬ ಕಷ್ಟ ನಷ್ಟಗಳನ್ನು ಬರೋಂಥ ಸಂದರ್ಭಗಳು ಜಾಸ್ತಿ ಇರ್ತವೆ. ಹುಷಾರಾಗಿ ಹ್ಯಾಂಡಲ್ ಮಾಡೋದು. ಇವತ್ತು ತುಂಬ ಅದ್ಭುತವಾದ ಬಣ್ಣ ಆರೆಂಜ್ ಕಲರ್ ಸಖತ್ತಾಗಿರುತ್ತೆ. ಇವತ್ತು ಖಂಡಿತ ಕೂಡ ನೆನ್ನೆಲ್ಲ ಪುಣೆ ಕಡೆನೇ ಗಮನ ಇಟ್ಟಿದ್ದೆ. 100% ಸ್ಕೋರ್ ಕೂಡ 180 190 ಬರುತ್ತೆ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಇವತ್ತು ಭಾಳ ವಿಶೇಷವಾಗಿ ನಾನು ರೈನ ಕಡೆ ಒಲವನ್ನ ಜಾಸ್ತಿ ತೋರಿಸೋಂಥ ಪ್ಲಾನಲ್ಲಿ ಇದ್ದೀನಿ. ಇನ್ನೂ ಫೈನಲ್ ಆಗಿಲ್ಲ, ಆದರೆ ರೈನ ನನ್ನ ಇದಾಗಿರುತ್ತೆ. ಸಂಜೆ ಹೊತ್ತಿಗೆ ನಾನು ಇನ್ನೂ ರೆಡಿ ಆಗ್ತೀನಿ. 7 ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ, ಹಾಜರಾಗ್ತೀನಿ. ಭಾಳ ವಿಶೇಷವಾಗಿ ಈ ಕಡೆ ಭಾಳ ವಿಶೇಷವಾಗಿ ತುಂಬ ಸಖತ್ ವೈಬ್ರೇಷನ್ ಕಾಣುವಂಥದ್ದು, ತುಂಬ ಒಳ್ಳೊಳ್ಳೆ ಟೆಕ್ನಿಕನ್ನು ಹೇಳ್ಕೊಡ್ತೀನಿ. ಇವತ್ತು ನಾಳೆ ಯಾವುದೇ ಶುಭ ಕೆಲಸವನ್ನು ಮಾಡಬೇಡಿ. ಆಮೇಲೆ ಇವತ್ತು ನಾಳೆ ಯಾವುದು ಕೂಡ ಪರ್ಚೇಸ್ ಮಾಡಬೇಡಿ ದಯವಿಟ್ಟು. ಯಾವುದೇ ಕಾರಣಕ್ಕೂ ಕೂಡ ತುಂಬ 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 ಪ್ರಾಬ್ಲಮ್ ಸಿಗಾಕಿರ್ತೀರ. ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಆಮೇಲೆ ದಯವಿಟ್ಟು ನೋಡಿ, ಈ ಕಿರುಬೆಳಿಗೆ ದಯವಿಟ್ಟು ಇವತ್ತು ಯಾವುದೇ ಕಾರಣಕ್ಕೂ ಒಂದು ಉಂಗುರ ಹಾಕಬೇಡಿ. ಹಾಕಿದ್ರೆ ತುಂಬ ಕೆಟ್ಟದ್ದಾಗುತ್ತೆ, ಹಾಕಬೇಡಿ. ನಾನು ಕೂಡ ಅರ್ಜೆಂಟಿಗೆ ರಪ್ಪ ಅಂತ ಹಾಕಿ ಬಂದ್ಬಿಟ್ಟಿದ್ದೀನಿ. ರೆಗ್ಯುಲರ್ ಪ್ರಾಕ್ಟೀಸ್ ಆಗಿ ನಿಮ್ಮ ಮುಂದೆ ಬಿಚ್ಚಿಟ್ಬಿಟ್ಟಿದ್ದೀನಿ. ಹಾಗಾಗಿ ಈ ಬೆಳ್ಳಿಗೆ ಉಂಗುರವನ್ನು ದಯವಿಟ್ಟು ಧರಿಸಬಾರ್ದು. ಇವತ್ತು ಈ ಬೆಳ್ಳಿಗೆ ಧರಿಸ್ತಲೇ ಇದ್ರೆ ತುಂಬ ಈ ಬೆಳ್ಳಿ ಕಾಲಿದ್ರೆ ನಿಮಗೆ ತುಂಬ ಹಲವಾರು ಕೆಲಸಗಳು ತುಂಬ ಜಾಸ್ತಿ ಸಕ್ಸಸ್ಸನ್ನು ಕಾಣ್ಬೋದು. ನಿರೀಕ್ಷೆ ಮೀರಿದಂಥ ಒಂದು ಸಕ್ಸಸ್ಸನ್ನು ಕಾಣ್ತೀರ. ದಯವಿಟ್ಟು ಈ ಬೆಳ್ಳಿಗೆ ಉಂಗುರ ಹಾಕ್ಬೇಡಿ. ದಯವಿಟ್ಟು ಎಲ್ಲ ಬೆಳ್ಳಿಗೆ ಉಂಗುರ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಆದರೆ ಯಾವತ್ತಾವತ್ತು ಯಾವ ಬೆಳ್ಳಿ ಉಂಗುರ ಹಾಕ್ಬಾರ್ದು ಅಂತ ತಿಳ್ಕೊಳ್ಳಿ. ಇವತ್ತು ಈ ಬುಧ ಗ್ರಹ ಬೆಳ್ಳಿಗೆ ದಯವಿಟ್ಟು ಉಂಗುರವನ್ನು ಧರಿಸಬಾರ್ದು. ಕಿರುಬೆಳ್ಳಿಗೆ ಯಾರು ಹಾಕಿದ್ರೆ ಬಿಚ್ಚಿಡಿ, ನಮ್ಮ ಕೆಲಸಗಳೆಲ್ಲ ಸೂಪರ್ ಕ್ಲಿಕ್ ಆಗುತ್ತೆ. ಸಖತ್ ವೈಬ್ರೇಷನ್. ಇವತ್ತು ಮಿರಾಕಲ್ ಅಂದರೆ ಭಾಳ ವಿಶೇಷವಾಗಿ ಈ ಪ್ರಪಂಚದಲ್ಲಿ ತುಂಬ ಕಷ್ಟ. ನೋಡಿ, ಪ್ರಪಂಚ ನಿಮ್ಮದ್ರಿ, ನೀವೇನು ಕೇಳಿದ್ರು ಕೊಡುತ್ತೆ. ಖಂಡಿತಲ್ಲಿ ಕೂಡ ಯಾರು ತೋರಿಸ್ಬಿಟ್ಟು ಕೊಡಲ್ಲ. ಆಮೇಲೆ ಯಾರು ಕೂಡ ಯಾರಂಗಾಗಕ್ಕೂ ಟ್ರೈ ಮಾಡೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ಯಾಕಂದ್ರೆ ನೀವು ಅವ್ರಂಗೆ ಇರೋಕ್ಕಲ್ಲ, ಅವ್ರಂಗೆ ಅದಕ್ಕೆ ಟ್ರೈ ಮಾಡೋಕ್ಕಾಗಲ್ಲ. ಎಲ್ಲರೂ ನಿಮ್ಮಂಗೆ ನೀವು ಬದುಕಿ, ನೀವು ತುಂಬ ಚೆನ್ನಾಗಿ ಬದುಕ್ತೀರಾ. 100% ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಕ್ಲಾಸ್ ಮಾಡಿಕೊಟ್ಟದ್ದು ಕಲೀಲಿ ಅಂತ, ನನ್ನಂಗೆ ಆಗಿದೆ ಅಂತಾರೆ. ಯಾಕಂದರೆ ನನ್ನಂಗೆ ಇವಾಗ ಎಷ್ಟೋ ಜನ ನೀವು ನೋಡಿರ್ಬೋದು, ನಾನು ಕೂಡ ನೋಡ್ತಾ ಇದ್ದೀನಿ ಫೇಸ್ಬುಕ್ಕಲ್ಲೆಲ್ಲದುವೆ. ನಾನು ಏನು ಪಾಠ ಮಾಡಿರ್ತೀನಿ ಅದನ್ನೇ ಪಾಠ ಮಾಡ್ತಾವ್ರೆ ಖಂಡಿತಲ್ಲಿ ಕೂಡ. ಹಾಗಾಗಿ ನನ್ನಂಗೆ ನಾನು ಹೇಳ್ಕೊಟ್ಟಿದ್ದನ್ನು ಮಾತನ್ನು ನೀವು ಮಾತಾಡ್ಬೋದು ಹೊರತು ನೀವು ಎಕ್ಸ್ಟ್ರಾ ಹುಡುಕ್ಬೇಕು ಖಂಡಿತಲ್ಲಿ ಕೂಡ. ಆ ವೈಬ್ರೇಷನ್ ಬರಬೇಕು. ನೋಡಿ, ಇಲ್ಲಿ ಏನಾಗುತ್ತೆ, ಸಕ್ಸಸ್ ಅನ್ನೋದು ನಿಮ್ಮ ಕಡೆ ಇರುತ್ತೆ. ಇವತ್ತು ಭಾಳ ಸಿಂಪಲ್. ನನ್ನದು ಆಲ್ಮೋಸ್ಟ್ ಎಲ್ಲರ ಮೇಲೂ ಫೈಲ್ ಇದ್ದೇ ಇದೆ, ಬುಕ್ ಇರುತ್ತೆ, ನನ್ನ ಬುಕ್ಕು. ಹಾಗಾಗಿ ಇವತ್ತು ನಿಮಗೆ ಯಾರ್ಯಾರು ಸಂಪತ್ತಾರೆ ಸಾಧಕತಾರೆ ಇರುತ್ತೋ ನಿಮ್ಮ ನಕ್ಷತ್ರದಲ್ಲಿ, ನಿಮ್ಮ ರಾಶಿಯಲ್ಲಿ ಚೆಕ್ ಮಾಡ್ಕೊಳ್ಳಿ. ನನ್ನ ಫೈಲ್ ನಿಮ್ಮಲ್ಲಿದ್ದರೆ ಹಾಗಾಗಿ ನಿಮಗೆ ಪರಮಮಿತ್ರ ಸೇಮತಾರೆ ಇವೆರಡೂ ನಕ್ಷತ್ರಗಳಿದ್ರೆ ನಿಮ್ಗೆ ತುಂಬ ಸಕ್ಕತ್ತಾಗಿರ್ತೀರ. ನಿಮ್ಮ ನಕ್ಷತ್ರ ಒದತಾರೆ 26 ಇವತ್ತು ತುಂಬ ಕೆಟ್ಟದ್ದಾಗುತ್ತೆ. ಅದೇ ರೀತಿಲಿ ನಿಮ್ಮ ರಾಶಿಲಿ ಯಾವುದು ಸಿಂಹ ರಾಶಿ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಚಂದ್ರ ನಿಮ್ಮ ರಾಶಿ, ನಿಮ್ಮ 12ನೇ ಮನೆ, 8ನೇ ಮನೆ ನಿಮ್ಮ ರಾಶಿಗೆ, ಮತ್ತು ವಿಶೇಷವಾಗಿ 6ನೇ ಮನೆಯಲ್ಲಿ ನಿಮ್ಮ ರಾಶಿಗೆ ಚಂದ್ರ ಬಂದರೆ ಇವತ್ತು ಯಾರಿಗೂ ಚೆನ್ನಾಗಿರಕ್ಕಲ್ಲ. ಚಂದ್ರ 2ನೇ ಮನೆ 11ನೇ ಮನೆಗೆ ಸಿಕ್ಕಿದಾಗ, 5ನೇ ಮನೆಗೆ 9ನೇ ಮನೆಗೆ ಬಂದಾಗ ಇವತ್ತು ನಿಮಗೆ ತುಂಬ ಶಿವಫಲವನ್ನು ಅನುಭವಿಸ್ತೀರ. ಅದೇ ರೀತಿಯಲ್ಲಿ 4ನೇ ಮನೆ 3ನೇ ಮನೆ ಜನರಲ್ ಆಗಿ ಪರವಾಗಿಲ್ಲ. 7ನೇ ಮನೆ ಚಂದ್ರ ತುಂಬ ಒಳ್ಳೇದು. ಹಾಗಾಗಿ ತುಂಬ ಸಖತ್ತಾಗಿರ್ತೀರ. ನೋಡಿ, ರಾಶಿ ಫಲಗಳನ್ನ ತುಂಬ ನೇರವಾಗಿ ಹೇಳಿದ್ದೀನಿ. ತುಂಬ ಕೊರೆಯ ಥರ ಏನು ಹೇಳಿಲ್ಲ. ಅಲ್ಲಲ್ಲಿದೆ ಅಲ್ಲಲ್ಲಿ ಸಿಗುತ್ತೆ. ಇಲ್ಲಿ ಡೇಟ್ ಭಾಳ ವಿಶೇಷವಾಗಿ ಇವತ್ತು 1-10-19 ತಾರೀಕು ತುಂಬ ಚೆನ್ನಾಗಿರ್ತೀರ. 2-11-20-29 ಇನ್ನೂ ಸಖತ್ತಾಗಿರ್ತೀರ. ಇವತ್ತು 3-12-21-30ನೇ ತಾರೀಕು ಒಂದು ಸ್ವಲ್ಪ ಮೀಡಿಯಮ್ ಆಗಿರುತ್ತೆ, ಚೆನ್ನಾಗಿರಕ್ಕಲ್ಲ, ಹುಷಾರಾಗಿ ಹ್ಯಾಂಡಲ್ ಮಾಡಿ. 4-13-22-31 ತುಂಬ ಚೆನ್ನಾಗಿರ್ತೀರ. 5-14-23 ಚೆನ್ನಾಗಿಲ್ಲ. 6-15-24 ಸಖತ್ತಾಗಿರ್ತೀರ. 7-16-25 ಇನ್ನೂ ಸಖತ್ತಾಗಿರ್ತೀರ. 8-17-26 ತುಂಬ ಕೆಟ್ಟದಾಗುತ್ತೆ. ಇವತ್ತು ಹುಷಾರಾಗಿ ಹ್ಯಾಂಡಲ್ ಮಾಡಿ. 9-18-27 ಇನ್ನೂ ತುಂಬ ಕೆಟ್ಟದ್ದಾಗುತ್ತೆ. ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಈ ವರ್ಷ ಮೊಬೈಲ್ ನಂಬರ್ಲಿ 0ಗಳನ್ನ ಜಾಸ್ತಿ ತಗೊಳ್ಳಿ. ತುಂಬ ವೈಬ್ರೇಷನ್ ಬರುತ್ತೆ, ತುಂಬ ಲಕ್ ಕಾಣುತ್ತೆ. ನಾನು ಕೂಡ ಒಂದು ಮೊಬೈಲ್ ನಂಬರ್ನ 0 ನಂಬರ್ನ ಫಾಲೋ ಹೇಳಿದ್ದೀನಿ. ಅವ್ರು 1 ಲಕ್ಷ ರೂಪಾಯಿ ಸರ್ ಈ ನಂಬರು ಅಂದರು. ನಾನು ನಮಗೊಂಚೂರು ಕಮ್ಮಿ ಮಾಡಿಕೊಡ್ರಿ ಅಂತ ಕೇಳಿದೆ. ನೋಡೋಣ, ನಾನು ಕೂಡ ತುಂಬ 0ಗಳನ್ನ ತಗೋತಿದ್ದೀನಿ. ನಾನು ತಗೊಳ್ಳೋ ಮೊಬೈಲ್ ನಂಬರಲ್ಲಿ
ನನ್ನ ಪರ್ಸನಲ್ ನಂಬರಲ್ಲಿ 5 0 ಬರೋ ಥರ ಇದೆ, 5 ಇಂದ 6 0 ಕಂಟಿನ್ಯೂ ಬರೋ ಥರ ಇದೆ. ಹಾಗಾಗಿ 5 ಇಂದ 6 0 ಬರೋ ನಂಬರ್ನ ತಗೊಂಡು ಕೇಳಿದೆ. ನಾನು ಹೇಳಿದ್ಕೆ ಅವ್ರು ಇಲ್ಲ ಸರ್ 1 ಲಕ್ಷ ರೂಪಾಯಿ ಕಮ್ಮಿ ನಂಬರ್ ಆಗೋದಿಲ್ಲ ಅಂದರು. ಯಾಕಂದರೆ ಅದಕ್ಕೆ ಟ್ಯಾಕ್ಸ್ ಕೂಡ ಕಟ್ಟಬೇಕಾಗಿ ಬರುತ್ತೆ. ಹಾಗಾಗಿ ನನ್ನ ನಂಬರ್ ಅಂದರೆ ಒಂದ್ಸರಿ ನೋಟೆಡ್ ಆಗೋ ಥರ ಇರುತ್ತೆ 100%. ತುಂಬ ಸೊನ್ನೆಗಳನ್ನ ಹೆಚ್ಚಾಗಿ ಫಾಲೋ ಮಾಡಿ ತುಂಬ ಲಕ್ಕು ಜಾಸ್ತಿ ಕಾಣ್ತೀರಿ. ಈ ವರ್ಷ ಮೊಬೈಲ್ ನಂಬರಲ್ಲಿ ತುಂಬ ಒಂದು ಸಕ್ಸಸ್ಸನ್ನು ಕಾಣ್ಬೋದು. ಇವತ್ತು ನಾನು ನಿಮಗೆ ಒತ್ತು ತಗೊಬಂದಿರೋಂಥ ಸಬ್ಜೆಕ್ಟು ಭಾಳ ವಿಶೇಷವಾಗಿ ನಿಮ್ಮನೆ ಸಬ್ಜೆಕ್ಟು, ನಿಮ್ಮ ಸಬ್ಜೆಕ್ಟು ತುಂಬ ನಷ್ಟವನ್ನು ಅನುಭವಿಸುವಂಥ ಸಬ್ಜೆಕ್ಟನ್ನು ಬಂದಿದ್ದೀನಿ. ನೀವು ಸಾಕಷ್ಟು ನಷ್ಟವನ್ನು ಅನುಭವಿಸ್ತೀರಾ. ಹಾಗಾಗಿ ಹುಟ್ಟಿದವ್ರು ಮಾತ್ರನೇ ಕೇಳಿದ್ರೆ ಗೊತ್ತಾಗುತ್ತೆ ಅದು ಹೇಗಿರ್ತೀರ ಅಂತ ಆ ರಾಶಿಲಿ. ಆ ರಾಶಿ ಬಗ್ಗೆ ನೆನ್ನೆಲ್ಲೂ ಕೂಡ ಹೇಳಿದ್ದೀನಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ಜನ ಅರ್ಥ ಮಾಡ್ಕೊಳ್ಳಿ ಅಂತ. ಇವಾಗ ವಿಶೇಷವಾಗಿ ಇವತ್ತು ಗುರುಗ್ರಹ ವಕ್ರವಾಗಿದ್ದಾನೆ, ಶುಕ್ರ ವಕ್ರವಾಗಿದ್ದಾನೆ, ಶನಿನೂ ವಕ್ರವಾಗಿದ್ದಾನೆ ಜಾತಕದಲ್ಲಿ ಗ್ರಹಗಳಲ್ಲಿ. ಇವಾಗ ಹೇಳೋಂಥ ಪಾಯಿಂಟ್ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನೋಟೆಡ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ತುಂಬ ವಿಶೇಷವಾಗಿರುತ್ತೆ ಈ ಸಬ್ಜೆಕ್ಟು. ಎಲ್ಲರ ಥರ ನಾನೇನು ದುಡ್ಡಿಗೆ ಜ್ಯೋತಿಷ್ಯ ಮಾಡ್ತಾ ಇದ್ದಲ್ಲ, ದುಡ್ಡಿಗೆ ನಾನು ಜ್ಯೋತಿಷ್ಯನ ಹೇಳ್ತಲೂ ಇಲ್ಲ. ಹಾಗಾಗಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ 100% ರಿಸಲ್ಟ್ ಬರುತ್ತೆ. ನಾನು ಜ್ಯೋತಿಷ್ಯ ಕಲ್ತ್ಕೊಂಡಿದ್ದು ನನ್ನ ಸ್ವಂತಕ್ಕೆ. ಕೊನೆಗೆ ನಾನು ನಿಮ್ಗೆ ಹೇಳಿದೆ, ಇಲ್ಲಪ್ಪ ಇದು ನಮ್ಮ ಪರಂಪರೆ ವೃತ್ತಿ, ನಮ್ಮ ಹೊಟ್ಟೆಪಾಡು ಇದರಿಂದ ನಾವು ಅನ್ನನೇ ಇದರಲ್ಲೇ ತಿನ್ಬೇಕು ಅಂತ ನಾವು 100% ಇಲ್ಲ. ಇದರಿಂದ ಹೇಳ್ತೀನಿ, ಒಂದು ನಿಮಿಷ ಇರಿ. ಎಲ್ಲರ ಥರ ಅಲ್ಲ, ಎಲ್ಲರೂ ಕೂಡ ಇದನ್ನ ಪರ್ಮನೆಂಟ್ ಅವ್ರ ಜೀವದ ಆಧಾರವಾಗಿ ಇಟ್ಕೊಂಡು ಇದನ್ನೇ ಮಾಡ್ಕೊಂಡು ಬದುಕಂಥವ್ರು ತುಂಬ ಜನ ಇದ್ದಾರೆ. ಖಂಡಿತಲ್ಲೂ ಕೂಡ ಫ್ಯಾಮಿಲಿಯಲ್ಲಿ ಗಾಡ್ ಗಿಫ್ಟ್ ಆಗಿರುತ್ತೆ, ಖಂಡಿತಲ್ಲೂ ಕೂಡ. ಹಾಗಾಗಿ ನಾನು ಅದನ್ನು ಮಾಡ್ದನಲ್ಲ, ನನಗಾಗಿ ಜ್ಯೋತಿಷ್ಯ ಹುಡುಕೆ ಬಂತು, ನನ್ನನ್ನು ಹುಡುಕೆ ಬಂತು, ನಾನು ಅದನ್ನು ಸ್ವೀಕರಿಸ್ದೆ. ನಾನು ಅವಾಗ ಹೇಳಿದೆ ಜ್ಯೋತಿಷ್ಯಕ್ಕೋಸ್ಕರ ನಾನು ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಂತ. ಯಾಕಂದರೆ ಅದು ನನಗೆ ತುಂಬ ಇಷ್ಟಪಡ್ತು, ನನಗೆ ಜಗತ್ತಲ್ಲಿ ನನಗೆ ಅರ್ಥ ಆಯಿತು. ಹಾಗಾಗಿ ಎಲ್ಲರೂ ನಿಮ್ಮ 6ನೇ ತಾರೀಕು ಮುಂದಿನ ತಿಂಗಳು ಕ್ಲಾಸನ್ನು ಮಾಡ್ತೀನಿ. ಅದರಲ್ಲೂ ಕೂಡ ಸಣ್ಣ ಮಕ್ಕಳು ಯಾರಾದರೂ ದಯವಿಟ್ಟು ಸೇರಿಸಿ. ಯಾಕಂದರೆ ನ್ಯೂಮರಾಲಜಿ ಕ್ಲಾಸ್ ಸಣ್ಣ ಮಕ್ಕಳಿಗೆ ಸಖತ್ತ ಬೇಗ ಅರ್ಥ ಆಗುತ್ತೆ. ಆಲ್ಮೋಸ್ಟ್ಲಿ 4 ಡೇಸ್ ಕ್ಲಾಸ್ ಮಾಡ್ತೀನಿ. ಇನ್ಯಾವತ್ತೂ ಕೂಡ ಅವ್ರು ನ್ಯೂಮರಾಲಜಿನ ಎಲ್ಲೂ ಕಲಿಯೋದು ಬೇಕಲ್ಲ. ಯಾಕಂದರೆ ನಾನು ಬರೀ ನ್ಯೂಮರಾಲಜಿ ಕ್ಲಾಸೇ ಮಾಡ್ತೀನಿ 4 ಡೇಸು. ಹಾಗಾಗಿ ನ್ಯೂಮರಾಲಜಿ ಕ್ಲಾಸನ್ನು ಮಾಡಿ ಸಾಫ್ಟ್ವೇರ್ ಇರುತ್ತೆ, ಸಾಫ್ಟ್ವೇರ್ ಹಾಕ್ಕೊಡಲ್ಲ, ಹಾಕ್ತೀನಿ ಲಾಸ್ಟಿಗೆ ಹಾಕ್ಕೊಡ್ತೀನಿ. ಅಲ್ಲಿವರೆಗೂ ಒಂಥರ 2 ದಿವಸ ಕೈಲೇ ಹೋಮ್ ವರ್ಕ್ ಮಾಡಿಸ್ತೀನಿ. ತುಂಬ ವೈಬ್ರೇಷನ್ ಇರುತ್ತೆ, ತುಂಬ ಸಕ್ಸಸ್ಸನ್ನು ಕಾಣ್ತೀರಾ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನೋಡಿ ನಾನು ಇವತ್ತು IPL ಮ್ಯಾಚ್ ಆಗಲಿ ಇನ್ನೊಂದಾಗಲಿ ನಾನೆಲ್ಲ ನಂಬರ್ ಮೇಲೆ ಜಡ್ಜ್ ಮಾಡಿ ಹೇಳ್ತೀನಿ. ಅದೇ ಥರ ಸ್ಕೋರ್ ಇರುತ್ತೆ. ನೆನ್ನೆಲ್ಲೂ ಕೂಡ ಒಬ್ಬ ಹುಡುಗ ಫೋನ್ ಮಾಡಿದ್ದ 7 ಲೈವಿಗೆ. ಅವಾಗ ಹೇಳ್ದ ಇಡೀ ವರ್ಲ್ಡಲ್ಲಿ ನಿಮ್ಮ ಥರ ಒಬ್ಬ ಜ್ಯೋತಿಷ್ಯರಿಲ್ಲ ಅಂತ ಹೇಳಿದ ಅವನು. ಪಾಪ ನೀವು ಹೇಳಿ ನಾನು ಹೇಳಿದೆ 140 170 ಸ್ಕೋರ್ ದಾಟಿದ ತಕ್ಷಣವೇ ಮ್ಯಾಚ್ ಓದ್ಬಿಡ್ತಾರೆ ಬೆಂಗಳೂರು ಅಂತ ಹೇಳಿದೆ. ಅದೇ ಥರ ಆಯಿತು 100%. ನೀವು ಹೇಳ್ದಂಗೆ ಅವರು ಒಂದು ಸನ್ರೈಸರ್ ಆ ಸ್ಕೋರ್ ಬಂದಿದ ತಕ್ಷಣ ಹಿಂಗಾಗುತ್ತೆ ಅಂತ ನಾವು ಹೋಗಿ TV ಆಫ್ ಮಾಡಿ ಮಲ್ಕೊಂಬಿಟ್ಟೆ ಅಂತ ಹುಡುಗ ಹೇಳ್ದ. ಹಾಗಾಗಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಆಲ್ಮೋಸ್ಟ್ಲಿ ನಾವು 2 ಮ್ಯಾಚ್ ನಾವು ಗೆಸ್ ಮಾಡ್ದಂಗೆ ನಡೆದಿತ್ತೆ 100%. ನಾವೇನು ಮಾತಾಡ್ತೀವೋ ಅದೇ ಥರ ನಡೆದಿತ್ತೆ. ಇದ್ರ ಮಟ್ಟಿಗೆ ಹೇಳ್ಕೊಡ್ತೀನಿ. ಅದರಲ್ಲೂ ಕೂಡ ನೀವು ಸ್ಟೂಡೆಂಟ್ಗಳು ಯಾರ್ಯಾರು ಇದ್ದೀರಾ SLC PUC ಇವರೆಲ್ಲರೂ ಬಂದು ಜಾಯ್ನ್ ಆಗಿ ತುಂಬ ಚೆನ್ನಾಗಿ ನ್ಯೂಮರಾಲಜಿ ಕ್ಲಾಸ್ ಸಖತ್ತಾಗಿರುತ್ತೆ. ನೆನ್ನೆಲ್ಲೂ ಕೂಡ ಇವತ್ತು ತುಮಕೂರಿಂದ ಒಬ್ಬ ಹುಡುಗ ವಾಟ್ಸಾಪಲ್ಲಿ ಹಾಕಿದ, ಸರ್ ನಾವು ನಿಮ್ಮನ್ನು ಸಖತ್ ಫಾಲೋವರ್ಸ್ ಸರ್ ದಯವಿಟ್ಟು ಅಂತ 100% ನಾನು ಬೆಳಗ್ಗೆ ಎದ್ದು ನೋಡಿದೆ. ಹಾಗಾಗಿ ತುಂಬ ನಿಮ್ಮ ಜೀವನದಲ್ಲಿ ನಿಮ್ಮ ಅಪ್ಪನಿಂದ ಕಷ್ಟ ಬರಲ್ಲ, ನಿಮ್ಮ ಕೆಲಸದಿಂದ ಕಷ್ಟ ಬರಲ್ಲ, ಇಲ್ಲ ನಿಮ್ಮಿಂದಲೂ ಕೂಡ ನಿಮಗೆ ಕಷ್ಟ ಬರಲ್ಲ. ಎಲ್ಲ ಕಷ್ಟ ಬರೋದು ಗ್ರಹಗಳಿಂದ, ಎಲ್ಲ ಸುಖ ಬರೋದು ಗ್ರಹಗಳಿಂದ. ಖಂಡಿತಲ್ಲೂ ಕೂಡ ನಾನು ಪದೇ ಹೇಳ್ತಾ ಇದ್ದೀನಿ, ಎಲ್ಲ ಸುಖನೂ ಬರೋದು ಗ್ರಹಗಳಿಂದ, ನಿಮ್ಮಿಂದ ಅಲ್ಲ. ಆದರೆ ಎಲ್ಲ ಸುಖನೂ ಬರೋದು ಗ್ರಹಗಳಿಂದ, ಎಲ್ಲ ಕಷ್ಟನೂ ಬರೋದು ಗ್ರಹಗಳಿಂದ. ಇವಾಗ ನಾನು ಹೇಳೋಂಥ ಪ್ರಶ್ನೆ, ಈ ವರ್ಷದಲ್ಲಿ ತುಂಬ ಕೋಟಿಗಟ್ಟಲೆ ಕಳ್ಕೊಳೋರಿಗೆ, ಲಕ್ಷಗಟ್ಟಲೆ ಕಳ್ಕೊಳೋರಿಗೆ, ಪ್ರಾಣವನ್ನು ಕಳ್ಕೊಳೋರು, ಆಮೇಲೆ ನಾನು ಸಾಯ್ತೀನಿ ಸೂಸೈಡ್ ಮಾಡ್ತೀನಿ ಅನ್ನೋರು, ಮತ್ತು ಲವ್ ಫೇಲ್ಯೂರು, ಮತ್ತು ಮ್ಯಾರೇಜ್ ಲೈಫ್ ಫೇಲ್ಯೂರ್ ಆಗೋದು, ಡೈವರ್ಸ್ ಆಗೋದು, ಈ ರಾಶಿ ಬಗ್ಗೆನೇ ಭಾಳ ಮಹತ್ವವನ್ನು ಎತ್ತಿರ್ತಾ ಇದ್ದೀನಿ. ಆಮೇಲೆ ತುಂಬ ಜನಕ್ಕೆ ವರ್ಕರ್ಸಿಂದ ತೊಂದರೆಗಳಾಗೋದು, ಆಮೇಲೆ ಫ್ರೆಂಡ್ಶಿಪ್ಪಿಂದ ತೊಂದರೆ ಆಗೋದು, ಈ ರಾಶಿ ಬಗ್ಗೆನೇ ಬಿಚ್ಚಿಡ್ತಾ ಇದ್ದೀನಿ. ಈ ಬಿಚ್ಚಿಡುವಂಥ ಮನಸ್ಸು ಖಂಡಿತಲೂ ಕೂಡ ನಾನು ಏನೇ ಓದಿದ್ರು ಕೂಡ 26 ಅಕ್ಷರ ಇಂಗ್ಲೀಷ್ ಅಕ್ಷರದಲ್ಲಿ ನೀವೆಲ್ಲ ಬರೀಬೇಕು, ಕನ್ನಡ 52 ಅಕ್ಷರದಲ್ಲೇ ಬರೀಬೇಕು. ಅದೇ ಥರ ನೀವು ಜ್ಯೋತಿಷ್ಯನ ಎಷ್ಟೇ ಕಲ್ತರೂ ಕೂಡ 27 ನಕ್ಷತ್ರ 12 ರಾಶಿ 31 ಡೇಟು ಯಾರಪ್ಪನ ಮನೆ ಸೊತ್ತಲ್ಲ ಅಂತೀನಿ. ಹಂಗಂತೀನಿ ಅಂದರೆ ಎಷ್ಟು ಮೀಟರ್ ಬೇಕು ನನಗೆ? ಆ ನಂಬರ್ ಬಗ್ಗೆ ಎಷ್ಟು ಮೀಟರ್ ಬೇಕು, ಆ ರಾಶಿ ಬಗ್ಗೆ ಎಷ್ಟು ಮೀಟರ್ ಬೇಕು, ಆ ನಕ್ಷತ್ರ ಬಗ್ಗೆ ಎಷ್ಟು ಮೀಟರ್ ಬೇಕು, ಅಷ್ಟು ಚೆನ್ನಾಗಿ ನನಗೆ ನಂಬರು ಜ್ಯೋತಿಷ ರಾಶಿನ ಶ್ರೀಕೃಷ್ಣ ಪರಮಾತ್ಮ ಮಲಗಿರ್ತೀನಿ. ಯಾಕಂದ್ರೆ ನಾನು ಎನಿ ಟೈಪ್ ಅಲರ್ಟ್ ಆಗಿರ್ತೀನಿ. ನನಗೆ ಜ್ಯೋತಿಷ ಪ್ರಪಂಚ ಗೊತ್ತಿಲ್ಲ, ಬೇರೆದು ಗೊತ್ತಾಗಲ್ಲ. ಎರಡನೇದು ಗೊತ್ತೋದು ಚೆನ್ನಾಗಿ ಊಟ ಮಾಡೋದು. ನಾನು ಸ್ಮಾರ್ಟಾಗಿ ಆಗ್ಬೇಕಂತ ಸ್ವಲ್ಪ ಊಟವನ್ನು ಕಂಟ್ರೋಲ್ ಮಾಡ್ಬೇಕಂತ ಇದ್ದೀನಿ. ಯಾಕಂದರೆ ನಾವು ಒಂದು ಸರಿ ಕೂತ್ಕೊಂಡ್ರೆ ವಾರದ ತಿಂತೀವಿ, ವಾರದ ತಿನ್ಬೇಕಂತ ಡಿಸೈಡ್ ಮಾಡೋದು ತಿಂಗಳು ತಿಂತೀವಿ. ಹಾಗಾಗಿ ನಾಳೆ ಕೂಡ
ಭಾಳ ವಿಶೇಷವಾಗಿ ನನ್ನ ಕ್ಲಾಸಿಗೆ ಬಂದಿರೋಂಥವ್ರೊಬ್ರು ಕೂಡ ಭಾಳ ಇಲ್ಲಿ ನನ್ನ ಕ್ಲಾಸಿಗೆ ಬಂದಿರೋರು ಒಂದು ಊಟಕ್ಕೆ ಕರೆದಿದ್ರೆ ಭಾಳ ಸ್ಪೆಷಲ್ ಊಟಕ್ಕನ್ನೇ ಗೌಟ್ ಊಟದ್ದು ಗಮ್ಮತ್ತೆ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ಅವರು ಕೂಡ ತುಂಬ ಚೆನ್ನಾಗಿ ಹೇಳಿದರು. ಸರ್ 1,000 ಜನ ಕರೆದಿದ್ದು, ದಯವಿಟ್ಟು ನೀವು ಬರಬೇಕಂತ. ತುಂಬ ಆತ್ಮೀಯ ಹುಡುಗ, ನನ್ನ ಸ್ಟೂಡೆಂಟು. ತುಂಬ ಈ ಹಾಸನ್ಗೆ ಹೋಗ್ಬೇಕಾದ್ರೆ ಒಂದು ಭಾಳ ವಿಶೇಷವಾಗಿ ಅವ್ರ ಮನೆ ಬರುತ್ತೆ ಹಾಸನ ಹತ್ರ, ಇನ್ನೇನು ಬೆಂಗಳೂರು ಬಾರ್ಡರ್ ಲೆಫ್ಟ್ ಸೈಡಲ್ಲೇ ಬರುತ್ತೆ. ಹಾಗಾಗಿ ನಾನು ಯಾವತ್ತೂ ಹೋಗಿಲ್ಲ, ತುಂಬ ಸರಿ ಕರೆದಿದ್ದಾರೆ. 100% ನಾನು ಕೂಡ ಭಾನುವಾರಲ್ಲಿ ಹೋಗ್ತಾ ಇದ್ದೀನಿ. ನೀವು ಎಲ್ಲರೂ ಕೂಡ ಬರ್ಬೋದು. ಭಾಳ ವಿಶೇಷವಾಗಿ 1,000 ಜನಕ್ಕೆ ಗೌಡ್ರದ್ದು ಊಟವನ್ನು ನೀವು ಸ್ವೀಕರಿಸ್ಬೋದು. ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿ. ಓಕೆ ವೀಕ್ಷಕರೇ, ಗುರೂಜಿಯವರಿಂದ ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಜ್ಯೋತಿಷ್ಯ ಹೀಗೆ ಉಂಟೆ 159 ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಓಕೆ ವೀಕ್ಷಕ, ಗುರುಜಿ ಇನ್ನು ಕುಂಭರಾಶಿ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಇವತ್ತಿನ ದಿನ ಹೇಗಿರುತ್ತೆ ಅವರಿಗೆ ಅಂತ? ಇವತ್ತು ದಿನ ಕುಂಭರಾಶಿಗೆ ಅಂತೇನು ಚೆನ್ನಾಗಿದೆ ಖಂಡಿತ ಕೂಡ. ಇವತ್ತು ಹೇಳಂತ ರಾಶಿ ಬಗ್ಗೆ ನಾನು ಹೇಳ್ತಾ ಇದ್ದೆ. ಏನು ಕಷ್ಟಗಳನ್ನ ಅನುಭವಿಸ್ತಿರೋಂಥ ತುಂಬ ತೊಂದರೆಗಳನ್ನ ತುಂಬ ರಾಶಿಗಳಿಗೆ ಇವಾಗ ಗ್ರಹಗಳು ಅಷ್ಟು ನೆಟ್ಟಿಗಿಲ್ಲ. ತುಂಬ ತೊಂದರೆಗಳು. ನಾನು ಹೇಗೆ 5ನೇ ತಾರೀಕುವರೆಗೆ 3ನೇ ತಾರೀಕುವರೆಗೆ 8ನೇ ತಾರೀಕುವರೆಗೆ ಈ ವರ್ಷ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀನೋ ನೋಡಿ, ಅದೇ ಥರ ವಿರಾಟ್ ಕೊಹ್ಲಿ 5ನೇ ತಾರೀಕು, ವಾಟ್ಸನ್ ಕೂಡ ಒಂದು 17ನೇ ತಾರೀಕು 8 ಮ್ಯಾಚ್ ಸೋತರು. ಮತ್ತು ಮುಂಬೈನೇ ರೋಹಿತ್ ಶರ್ಮಾ 30ನೇ ತಾರೀಕು ಅವರು ಕೂಡ ಫಸ್ಟ್ ನೋಡಿ 8ನೇ ತಾರೀಕವರು 3ನೇ ತಾರೀಕವರು ಫಸ್ಟ್ ಮ್ಯಾಚ್ ಸೋತರು. ಇವತ್ತು 5ನೇ ತಾರೀಕವರು ಆಡ್ತಾರೆ. ಅಂದರೆ 14 ಭಾಳ ವಿಶೇಷವಾಗಿ ಗಂಭೀರ 14 ಕಾದ್ ನೋಡೋಣ. 100%. ಶಾರುಖ್ ಖಾನ್ 2. ಇವತ್ತು ಶಾರುಖ್ ಖಾನ್ ಟೀಮ್ ಓನರ್ ಚೆನ್ನಾಗಿದೆ, ಕ್ಯಾಪ್ಟನ್ಗೆ ಅಷ್ಟು ಚೆನ್ನಾಗಿಲ್ಲ. ಓಕೆ ಗುರುಜಿ, ಇನ್ನು ಮಕರ ರಾಶಿಯವರಿಗೆ ಹೇಗಿರುತ್ತೆ ಇವತ್ತಿನ ದಿನ? ನೋಡಿ ಭಾಳ ಚೆನ್ನಾಗಿ ಮಕರ ರಾಶಿಯವರೆಗೂ ತುಂಬ ಪವರ್ಫುಲ್ ಆಗಿರುತ್ತೆ, ವೈಬ್ರೇಷನ್ ಆಗಿರುತ್ತೆ, ತುಂಬ ಸಕ್ಸಸ್ ಅನ್ನ ಕಾಣ್ತಾರೆ. ಆದರೆ ಮಕರ ರಾಶಿಗೆ ಇವತ್ತು ಟೈಮ್ ಅಷ್ಟು ಬಲವಾಗಿಲ್ಲ, ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. ತುಂಬ ನಾನು ಹೇಳ್ತಿರೋಂಥ ರಾಶಿ ಈ ವರ್ಷದಲ್ಲಿ ತುಂಬ ಹಣವನ್ನು ಕಳ್ಕೊಳ್ಳೋಂಥ ರಾಶಿ ಬಗ್ಗೆ ಭಾಳ ಮಾಹಿತಿನ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ವರ್ಷ ಕುಂಭ ರಾಶಿಯವರು, ಮಕರ ರಾಶಿಯವರು ಸಾಕಷ್ಟು ಕಷ್ಟಗಳನ್ನ ಬೀಳ್ತೀರಾ. ಸಾಕಷ್ಟು ಕಷ್ಟವನ್ನು ಬೀಳೋದಿದ್ರಲ್ಲಿ ತುಂಬ ನಷ್ಟವನ್ನು ಅನುಭವಿಸ್ತೀರಾ, ತುಂಬ ಪ್ರಾಬ್ಲಮಲ್ಲಿ ಸಿಗಾಕಿರ್ತೀರಾ. ಯಾರಿಗೂ ಕೂಡ ದುಡ್ಡು ಕೊಡಬೇಡಿ. ತುಂಬ ನಿಮ್ಮ ದುಡ್ಡು ತುಂಬ ಪೋಲಿ ಆಗುತ್ತೆ, ವ್ಯವಹಾರಗಳು ಪೋಲಿ ಆಗುತ್ತೆ, ಕೆಲಸವನ್ನು ಕಳ್ಕೊಳ್ಳೋದು, ಕೆಲಸದ ಸ್ಥಿತಿ ಸೋರೋದು, ಮನ್ಸು ಫೇಲ್ಯೂರ್ ಆಗೋದು, ಇವೆಲ್ಲವೂ ಕೂಡ ತೊಂದರೆ ಸಿಗಾಕಿರ್ತೀರ. ಅಷ್ಟೊಂದು ತೊಂದರೆ ಬರೋ ಕಾರಣ ಈ ರಾಶಿ ನೋಡಿ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕುಂಭ ರಾಶಿ ಮತ್ತು ವಿಶೇಷವಾಗಿ ಮಕರ ರಾಶಿ ಭಾಳ ತೊಂದರೆಗಳನ್ನ ಅನುಭವಿಸ್ಬೇಕಾಗಿ ಬರುತ್ತೆ. ತುಂಬ ತೊಂದರೆ ಸಿಗಾಕಿರ್ತೀರ. ಅದಾದಮೇಲೆ ವೃಷಭ ರಾಶಿ, ಮೇಷ ರಾಶಿ ತುಂಬ ಭಯಂಕರವಾಗಿರುತ್ತೆ. ತುಂಬ ನಷ್ಟವನ್ನು ಅನುಭವಿಸೋಂಥ ರಾಶಿ ಮಕರ ರಾಶಿ. ಈ ವರ್ಷ ಓವರ್ ಲಾಸ್ ಆಗೋಂಥ ರಾಶಿ ಮಕರ ಮತ್ತು ವೃಷಭ. ತುಂಬ ಜನ ಕೆಲಸ ಕಳ್ಕೊಳ್ಳೋದು, ತುಂಬ ಅನಾಹುತ ಆಗೋದು, ತುಂಬ ಲವ್ ಫೇಲ್ಯೂರ್ ಆಗೋದು, ಮ್ಯಾರೇಜ್ ಫೇಲ್ಯೂರ್ ಆಗೋದು ಇವರೇ ಆಗಿರ್ತಾರೆ. ದಯವಿಟ್ಟು ಹುಷಾರ ಸ್ವಲ್ಪ ಹ್ಯಾಂಡಲ್ ಮಾಡಿ. ಆಮೇಲೆ ಎಜುಕೇಷನ್ ಕೂಡ ಈ ವರ್ಷ ಹೆಂಗೆ ಪಾಸ್ ಆಗಿರ್ತೀರ, ಮುಂದಿನ ವರ್ಷಕ್ಕೆ ನಿಮ್ಗೆ ಎಜುಕೇಷನ್ 100% ಅಟ್ಯಾಕ್ ಮಾಡುತ್ತೆ. ಮುಂದಿನ ವರ್ಷ ಯಾರ್ಯಾರು ವೃಷಭ ರಾಶಿಲಿ ಹುಟ್ಟಿದ್ರಾ ಮತ್ತು ಮಕರ ರಾಶಿಲಿ ಹುಟ್ಟಿದ್ರಾ ಕಂಟಿನ್ಯೂ ಆಗುತ್ತೆ ಮುಂದಿನ ವರ್ಷಕ್ಕೆ ಅಂತೂ ಬಿಲ್ಕುಲ್ ಇನ್ನೂ ಮುಳುಗಡೆ ಆಗಿಬಿಡ್ತೀರಾ ನೀವು. ತುಂಬ ಒಂಥರ ಸುನಾಮಿ ಆಗಿಬಿಡುತ್ತೆ ನಿಮ್ಮ ರಾಶಿಗೆ. 100% ನೀವು ಚೇತರಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಇದು ಕಾರಣ ಗ್ರಹಗಳಿಂದಲೇ ಆಗ್ತೀರಾ. ಈ ಗ್ರಹಗಳು ನಿಮ್ಮನ್ನು 100% ಅಟ್ಯಾಕ್ ಮಾಡ್ತವೆ. ಹಾಗಾಗಿ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರಬೇಕಂದ್ರೆ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿದರೆ ಮಾತ್ರನೇ ನಿಮ್ಮ ತೊಂದರೆಗಳಿಂದ ಆಚೆ ಬರ್ತೀರಾ. ಮಾತನ್ನಲ್ಲಿ ಕಂಟ್ರೋಲ್ ಮಾಡಿ, ಕೆಲಸವನ್ನು ಶ್ರದ್ಧೆಯಿಂದ ಕೆಲಸ ಮಾಡಿ, ಇನ್ನೂ 2 ಅವರ್ ಎಕ್ಸ್ಟ್ರಾ ಮಾಡಿ. ತುಂಬ ಪ್ರಾಬ್ಲಮಿಂದ ನೀವು ಸಕ್ಸಸ್ಸನ್ನು ಕಾಣ್ತೀರಾ. ಮತ್ತು ದುಡ್ಡು ದಯವಿಟ್ಟು ಯಾರಿಗೂ ಕೊಡಬೇಡಿ. ಆಮೇಲೆ ತುಂಬ ಆಕ್ಸಿಡೆಂಟು, ಅಪಘಾತಗಳು, ಹಾರ್ಟ್ ಅಟ್ಯಾಕು ಇದೆಲ್ಲ ಜಾಸ್ತಿ ಕಾಣುತ್ತೆ. ಅದರಲ್ಲೂ ಕೂಡ ವೃಷಭ ರಾಶಿಯವರಿಗೇ ಜಾಸ್ತಿ ಆರೋಗ್ಯ ಕೆಡುತ್ತೆ. ಇನ್ನು ಮುಂದೆ ತುಂಬ ಕೆಡುತ್ತೆ. ತುಂಬ ಶನಿಯಿಂದಲೂ ಕೂಡ ನಿಮಗೆ ಹಾರ್ಟ್ ಅಟ್ಯಾಕು, ಆರೋಗ್ಯ, ಆಮೇಲೆ 100% ಶುಗರ್ ಕೂಡ ಬರ್ಬೋದು. ಯಾಕಂದರೆ ಗುರುಗ್ರಹನೇ ಶುಗರ್ನ ಕೊಡ್ತಾನೆ. ಜಾಸ್ತಿ ಗುರುಗ್ರಹದಿಂದಲೇ ನಾನು ಶುಗರ್ನ ನೋಡೋದು. ನಾನು ಯಾವಾಗ ಹೇಳ್ತೀನಿ. ಸುರೇಶ್ ಅವರು ಕಾಲ್ ಮಾಡಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಮ್ದು ಸುರೇಶ್ ಅಂತ ನೆನ್ಮಂಗಲಿಂದ ಕಾಲ್ ಮಾಡಿದ್ವಿ. ಓಕೆ, ಆರ್ಯವರ್ಧನ್ ಗುರುಜಿ ಹತ್ರ ಮಾತಾಡೋದು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೆ. ನಿಮ್ಮ ಬಗ್ಗೆ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಸಮಯ ತಿಳಿಸ್ಕೊಡಿ. 24/12/1984. 24/12/1984.
1984. 1984. ಸಮಯ 2:20 AM. 24 2 ಸರ್ 24/12/84. ಗುರುಜಿ ನಮಸ್ತೆ, ನಮ್ಮ ಹೆಸರು ಸುರೇಶ್ ಅಂತ. ನಿಮ್ಮ ಆಫೀಸಿಗೆ ನಾವು ಬಂದಿದ್ದೀವಿ, ನಿಮ್ಮ ಕ್ಲಾಸಿಗೆ ಬಂದಿದ್ದೀನಿ. ಮತ್ತೆ ನನ್ನ ಮಗಂದು ಸಿಸರಿಂಗ್ ಮಾಡ್ಸೋದಕ್ಕೂ ಒಂದು ಒಳ್ಳೆ ಡೇಟ್ ಕೊಟ್ಟಿದ್ರ. ಅವ್ನು ತುಂಬಾ ಚೆನ್ನಾಗಿದ್ದಾನೆ 2 ವರ್ಷದಿಂದ. ಅವ್ನ ಮಗನ್ ಬರ್ತಡೆ ಗುರುಜಿ, ನೀವು ನಿಮ್ ಸ್ನೇಹಿತರು ಎಲ್ಲಾರು ಬರ್ಬೇಕು. ನಿಮ್ಮಿಂದ ನಾವು ತುಂಬಾ ಅನುಕೂಲಗಳನ್ನ ಪಡೆದಿದ್ದೀವಿ. 4 ವರ್ಷ ಆಯ್ತು ನಿಮ್ಮ ಹತ್ರ ಬಂದು ನಾನು. ನಿಮ್ಮಿಂದ ತುಂಬಾ ಅನುಕೂಲ ಪಡೆದಿದ್ದೀನಿ. ಲಕ್ಷಾಂತರ ರೂಪಾಯಿ ದುಡ್ಡನ್ನ ನಾನು ಸಂಪಾದನೆ ಮಾಡಿದ್ದೀನಿ. ಒಳ್ಳೆ ರೀತಿಯಲ್ಲಿ ಇವಾಗ ನಾವು ಫೈನಾನ್ಸ್ ಕೊಡ್ಬೇಕು ಅಂದ್ರೆ ನಾವ್ ಯಾವ್ದನ್ನ ಒಳ್ಳೆ ಡೇಟಲ್ಲಿ ಕೊಡಿ, ಕೆಟ್ಟ ಡೇಟಲ್ಲಿ ಕೊಟ್ರೆ ಬರಲ್ಲ ಅಂತ ಹೇಳಿದ್ರ. ಅದೆಲ್ಲ ಅನುಭವ ಕೂಡ ಆಗಿದೆ ನಮ್ಗೆ. ನಿಮ್ಮಿಂದ ತುಂಬಾ ಅನುಕೂಲ ಪಡೆದಿದೀವಿ. ತುಂಬಾ ಅಂದ್ರೆ ನಾನು ಹೇಳಕ್ ಆಗಲ್ಲ, ಅಷ್ಟು ಅನುಕೂಲಗಳನ್ನ ಪಡ್ತಿದ್ದೀನಿ ಗುರುಜಿ ನಿಮ್ಮಿಂದ. ಹಂಗಾಗಿ ನನ್ನ ಮಗ ಕೂಡ ನಿಮ್ಮ ಹತ್ರನೇ ಬಂದು ನನ್ನ ಸಿಸರಿಂಗ್ ಡೇಟ್ ಇಟ್ಟು 2 ವರ್ಷದ ಹಿಂದೆ 6ನೇ ತಾರೀಕು ಅವ್ರನ್ನ ಸಿಸರಿಂಗ್ ಮಾಡಿಸಿದ್ದು. ತುಂಬಾ ಅನುಕೂಲಗಳನ್ನ ಕಡಿದಿದ್ದೀನಿ. ಅವ್ನು ತುಂಬಾ ಚೆನ್ನಾಗಿದ್ದಾನೆ, ಅವ್ನು ತುಂಬಾ ಚೂಟಿ ಇದ್ದಾನೆ. ಹಾಗಾಗಿ ನಾನು ಲೈವಲ್ಲಿ ಮಾತಾಡ್ಬೇಕು ಅಂತಾನೆ ಕಾಲ್ ಮಾಡಿದೆ ಗುರುಜಿ. ಬೇಕಾ ನೀವು ಯಾರನ್ನ ಕರೀವಲ್ಲ ನಿಮ್ ಫಂಕ್ಷನ್? ಯಾವತ್ ಫಂಕ್ಷನ್ ನಿಮ್ದು? ಸರ್ 9ನೇ ತಾರೀಕು ಭಾನುವಾರ ನಮ್ಮ ಮಗನ ಫಂಕ್ಷನ್. ನಾಳೆ ಇಲ್ಲ ನಾಡಿದ್ದೇನೆ. ನೀವು ಖಂಡಿತವಾಗ್ಲೂ ನೆನ್ಮಾಲದಲ್ಲಿ ಬರ್ಲೇಬೇಕು ಗುರುಜಿ. ನೀವು ಮತ್ತೆ ಕ್ಲಾಸ್ ಸ್ಟೂಡೆಂಟ್ಗಳು ಎಲ್ಲಾರು ಬರ್ಬೇಕು ಗುರುಜಿ. ನಾನು ಕ್ಲಾಸ್ ಚೆನ್ನಾಗಿ ಮಾಡಿದ್ರೆ ಮಾಡಲ್ಲ ನಿಮ್ ಪ್ರಕಾರ? ತುಂಬಾ ಚೆನ್ನಾಗಿ ಮಾಡಿದ್ರ. ನಮ್ಗೆ ಏನ್ ಬೇಕು, ನಮ್ ಬೇಸಿಕ್ ಏನ್ ಬೇಕು ನಮ್ಗೆ, ನಾವು ಇನ್ನೊಬ್ರಿಗೆ ಹೇಳೋದು ಅವಶ್ಯಕತೆ ಬೇಕಾಗಿಲ್ಲ. ಬಟ್ ನಾವು ಉದ್ಧಾರ ಆಗಿ ಏನ್ ಬೇಕೋ ಅದನ್ನ ನಮಗೆ ಹೇಳ್ಕೊಟ್ಟಿದ್ದೀರಾ, ಅದ್ ಸಾಕು ನಮ್ಗೆ. ನಾವ್ ಇನ್ನೊಬ್ರಿಗೆ ಜ್ಯೋತಿಷ ಹೇಳೋದ್ ಬೇಕಾಗಿಲ್ಲ. ಬಟ್ ನಮ್ಗೆ ಏನ್ ಬೇಕು, ನಾವ್ ಯಾವ್ದು ನಮ್ ಫಂಕ್ಷನ್ ಮಾಡ್ಬೇಕು, ಒಂದ್ ಕಾರ್ಯ ಮಾಡ್ಬೇಕು, ಒಂದ್ ಜಮೀನ್ ರಿಜಿಸ್ಟರ್ ಮಾಡ್ಸ್ಕೊಬೇಕು, ಇನ್ನೊಬ್ರಿಗೆ ಫೈನಾನ್ಸ್ ಮಾಡ್ಬೇಕು. ನಮ್ಮ ಮನೇಲಿ ಒಂದ್ 5 ಜನ 10 ಜನ ಇದ್ರೆ ನಮ್ಮ ಮನೆಯವ್ರದ್ದು ಏನ್ ಹೇಳ್ಬೇಕು, ನಮ್ಮ ಮನೆಗೆ ಏನ್ ಮಾಡ್ಬೇಕು ಅದನ್ನ ನಾವು ಕಲ್ತಿದೀವಿ ಗುರುಜಿ. ಅಂದ್ರೆ ನೀವು 100% ನನ್ನ ಫೈಲ್ ಫಾಲೋ ಮಾಡ್ತೀರಿ ಎವರ್ಗ್ರೀನ್ ಯಾವಾಗ್ಲೂ? 4 ವರ್ಷದಿಂದ ಪ್ರತಿದಿನ 4 ವರ್ಷದಿಂದ ಕಂಟಿನ್ಯೂ ಫಾಲೋ ಮಾಡ್ತಾ ಇದೀನಿ ಗುರುಜಿ. 4 ವರ್ಷದಿಂದ 2013 ನಾನು ನಿಮ್ಮ ಹತ್ರ ಬಂದಿದ್ದು. ಅಲ್ಲ ನಿಮ್ ನನ್ನ ಫೀಸ್ ಕೊಟ್ಟಿದ್ದ ದುಡ್ಡು, ಕ್ಲಾಸ್ ಕೊಟ್ಟಿದ್ದ ದುಡ್ಡು ಹಂಗಾರೆ ವ್ಯರ್ಥ ಆಗಿಲ್ಲ ನಿಮ್ಗೆ? 100% ವ್ಯರ್ಥ ಆಗಿಲ್ಲ. ನೀವು 50,000 ಅಲ್ಲ 60,000 ಮಾಡಿದ್ರು ನಾವು ಕ್ಲಾಸಿಗೆ ಬಂದೇ ಬರ್ತಿದ್ದೋ. ಅದರಿಂದ ನಾವು ಲಾಭ ಪಡೆದಿದ್ದೀವಲ್ಲ. ಇವಾಗ ಲಕ್ಷಾಂತರ ರೂಪಾಯಿ ಹಾಳಾಗೋದನ್ನ ನೀವು ಸೇವ್ ಮಾಡಿದಿರಲ್ಲ ನಮ್ಗೆ. ಏನ್ ನಿಮ್ಮ ಮಗನ ಹೆಸರೇನು? ಸರ್ ನನ್ನ ಮಗನ ಹೆಸರು ರಿತಿಕ್ ಅಂತ. ನೀವೇ ಕೊಟ್ಟಿದ್ರ ಹೆಸರು ಕೂಡ, ನೀವೇ ಕೊಟ್ಟಿದ್ರ. ಸೂಪರ್. ಎಲ್ಲಿ ನಿಮ್ಮ ಮನೆಯಲ್ಲಿ ಇಲ್ಲಿ ಯಾವ ಏರಿಯಾ? ನೆನಮಂಗಲದಿಂದ ಒಂದು 7 ಕಿಲೋಮೀಟರ್ ಒಳಗಡೆ ಬರ್ಬೇಕು. ಯಾವ ಊರು? ಬೂದಿಯಾಳ ಅಂತ. ಅಲ್ಲಿಂದ ಬೂದಿಯಾಳಿಂದ ಒಳಗಡೆ ಬರ್ಬೇಕು, ವಾದಕುಂಟೆ ಅಂತ ಹೇಳಿ, ಕ್ಯಾಮಗಲ್ ಹೋಬ್ಳಿ. ಏನ್ ಮನೆನಾ ಚೌಟ್ರಿನ ಫಂಕ್ಷನ್? ಮನೆ ಹತ್ರನೇ ಗುರುಜಿ, ಮನೆ ಹತ್ರನೇ ಎಲ್ಲ ಹಾಕಿದ್ರಿ. ಎಷ್ಟು ಜನ ಕರೆದಿರ ನಿಮ್ ಪ್ರಕಾರ? ಎಷ್ಟು ಜನ ಕರೆದಿರ ಸರ್? ಏನಿಲ್ಲ 1000ದಿಂದ 1200 ಜನ ಬರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಎಲ್ಲ ವೆಜ್ಜಾ ನಾನ್ ವೆಜ್ ಊಟ? ನಾನ್ ವೆಜ್ ಗುರುಜಿ, ನಾನ್ ವೆಜ್. ಹೌದಾ? 1200 ಜನ 3 ಜನ ಇಲ್ಲ ಫ್ರೆಂಡ್ಶಿಪ್? ಇಲ್ಲ ಫ್ರೆಂಡ್ಶಿಪ್ ಅಲ್ಲಿ ಮತ್ತೆ ಊರಿಗೆ ಎಲ್ಲ ಸೇರಿ ಗುರುಜಿ. ಖಂಡಿತವಾಗ್ಲೂ ಬರ್ಬೇಕು ಗುರುಜಿ ನೀವು. ಇಲ್ಲ 100%. ನಾನು ಇವಾಗ ಯಾರ್ಯಾರು ಕ್ಲಾಸಿಗೆ ಬಂದು ಅವ್ರ ಹತ್ರ ಎಲ್ಲರ ಹತ್ರನು ವಿಶ್ವಾಸ ಬೆಳೆಸಿ ಎಲ್ಲಾರು ನಿಮ್ಮಲ್ಲಿ ಕರೆದವ್ರ ಮನೆಗೆ ಎಲ್ಲರ ಹತ್ರ ಫೋನ್ ನಂಬರ್ ಕೊಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರ್ಬೋದು ಇವಾಗ ಅಲ್ವಾ? ಅವಾಗ ಮುಂಚೆ ತಪ್ಪು ಮಾಡ್ಬಿಟ್ಟೆ ನಾನು. ಯಾರು ಸಹವಾಸ ಮಾಡ್ತೇನೆ ಕ್ಲಾಸ್ ಕೂಡ ನನ್ನ ಪಂಡ್ ನೋಡ್ಬೇಡ. ಅವಾಗ ಏನಾದ್ರು ಒಂದು ಕೆಟ್ಟ ಟೀಮ್ಗಳಿದ್ರು, ಅವಾಗ ನಾವೆಲ್ಲರೂ ಒಗ್ಗಟ್ಟಾಗಿದ್ದ ಕೆಟ್ಟ ಟೀಮ್ನ ಆರಾಮಾಗಿ ತುಣು ಬಿಡ್ಬೋದಲ್ವಾ? ಹೌದು ಗುರುಜಿ. ನಿಮ್ಗೆ ಅನ್ಸುತ್ತೆ ಸರ್? ಕರೆಕ್ಟ್ ಇಲ್ವಾ ಸರ್? ನಮ್ಗೆ ಕ್ಲಾಸ್ ಮಾಡಿದ್ರಲ್ಲಿ ನೀವಂತೂ ನಾವು ಫುಲ್ ಇಂಪ್ರೂವ್ ಆಗಿದ್ದೀವಿ ಗುರುಜಿ. ತುಂಬಾ ಜನ ಏನು ಮಾಡಿಲ್ಲ ಅಂದ್ರಲ್ಲ ಸರ್? ಸರ್ ಹೇಳಿರ್ತಾರೆ ಒಬ್ಬ ವ್ಯಕ್ತಿ ಬೆಳಿತಾನೆ ತುಳಿಯಕ್ 100 ಜನ ಇರ್ತಾರೆ ಅಷ್ಟೇನೆ. ಹಂಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ನಿಮ್ಮನ್ನ ಫಾಲೋ ಮಾಡೋ ಜನ ಸುಮಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ ನನ್ನ ಪ್ರಕಾರ. ನೀವು ಯಾರ ಹತ್ರ ಯಾರು ಏನೇ ನಿಮ್ಮನ್ನ ತುಳಿಯಕ್ ಪ್ರಯತ್ನ ಪಟ್ರು ಅವ್ರಿಗೆ ಅನುಕೂಲ ಆಗಿದೆ. ನಿಮ್ಮ ಹತ್ರ ಬಂದಿರೋದ್ರ ಹತ್ರ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ. ಹಂಗಾಗಿ ನಿಮ್ಮನ್ನ ಅವ್ರು ಬಿಡೋ ಸಾಧ್ಯತೆನೇ ಇಲ್ಲ. ಹಂಗಾಗಿ ನೀವು ಪರ್ಸನಲ್ ಯಾರು ಏನೇ ಹೇಳಿದ್ರು ಅವ್ರು ನಿಮ್ಮ ಹತ್ರ ಬಂದ್ಮೇಲೆ ನಿಮ್ಮ ಹತ್ರ ಒಂದು ಫೈಲ್ ತಗೊಂಡೋದ್ಮೇಲೆ ಅವ್ರ ಅನುಕೂಲ ಆಗಿದೆ. ಯಾಕೆಂದ್ರೆ ಅವರೇ ಚೆಕ್ ಮಾಡಿರ್ತಾರೆ. ಯಾಕೆ ನಾನೇ ಚೆಕ್ ಮಾಡಿ ನಿಮ್ಮ ಹತ್ರ ಬಂದಿದ್ದು ಅಷ್ಟೇನೆ ಹೊರತಾಗಿ. ಯಾಕೆ ನೀವು 2012ರಲ್ಲಿ ನನಗೊಂದು ಫೈಲ್ ಕೊಟ್ರ ಜೂನ್ ತಿಂಗಳಲ್ಲಿ. ಅದಾದ್ಮೇಲೆ 6 ತಿಂಗಳಿಗೆ ಮತ್ತೆ ಇಡೀ ನಮ್ಮ ಮನೆಯವ್ರದೆಲ್ಲಾರು ಒಂದು 12ರಿಂದ 13 ದಿನದ ಒಂದೇ ದಿನ ಫೈಲ್ ಬರುತ್ತೆ ನಾನು. ಹಂಗಾಗಿ ನಮಗೆ ತುಂಬಾ ಅನುಕೂಲ ಆಗಿದೆ ಗುರುಜಿ. ನಾವಂತೂ ನಿಮ್ಮನ್ನ ನಂಬಿದೀವಿ. ಯಾವ ಜ್ಯೋತಿಷ್ಯನು ಮತ್ತೆ ಇನ್ನೊಬ್ರ ಹತ್ರ ಯಾವ ಜ್ಯೋತಿಷ್ಯನು ನಾವು ಕೇಳಕ್ ಹೋಗಿಲ್ಲ, ಕೇಳೋದು ಇಲ್ಲ. ಯಾಕೆ ನೀವು ಫೈಲ್ ಕೊಟ್ಟಿದ್ದೀರಲ್ಲ, ಆ ಫೈಲಲ್ಲೇ ಇದೆ. ಅದ್ರಲ್ಲಿ ಏನಂತ ಸತ್ಯಾಂಶ ಇದೆ? ಅಲ್ಲ, ಇನ್ನೊಬ್ರನ್ನ ನಾವು ಕೇಳೋ ಅವಶ್ಯಕತೆನೇ ಇಲ್ಲ. ನಾವ್ ಯಾವ ಡೇಟಲ್ಲಿ ಹುಟ್ಟಿರ್ತೀವಿ, ಯಾವ ಡೇಟಲ್ಲಿ ಕಾರ್ಯ ಮಾಡ್ಬೇಕು, ಯಾವ ಡೇಟಲ್ಲಿ ಫಂಕ್ಷನ್ ಮಾಡ್ಬೇಕು, ಮತ್ತೆ ಯಾವ ಡೇಟಲ್ಲಿ ಏನಾದ್ರು ಪರ್ಚೇಸ್ ಮಾಡ್ಬೇಕು, ಯಾವ ಜಮೀನ್ ರಿಜಿಸ್ಟರ್ ಮಾಡ್ಕೊಬೇಕಾದ್ರೆ ಯಾವ ಡೇಟಲ್ಲಿ ಮಾಡ್ಕೊಬೇಕು, ಅದ್ರಲ್ಲಿ ಎಲ್ಲ ಇದೆ.
ಯಾವ ನಕ್ಷತ್ರ ನಿಮ್ಗೆ ಒಳ್ಳೇದಾಗುತ್ತೆ, ಯಾವ ರಾಶಿ ಒಳ್ಳೇದಾಗುತ್ತೆ, ಯಾವ ವರ್ಷದಲ್ಲಿ ನೀವು ತುಂಬಾ ಇಂಪ್ರೂವ್ ಆಗ್ತೀರಾ, ಅದರಲ್ಲಿ ಎಲ್ಲ ಇರೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ. ನಿಮ್ಗೆ ಏನು ಅನ್ಸುತ್ತೆ ಸರ್ 19 ನಂಬರ್ ಫೈಲ್ ಮಾಡಿರೋದು? ಆ ಫೈಲ್ ತುಂಬಾ ಚೆನ್ನಾಗಿದೆ. ಅದು ಅದ್ಭುತ ಗುರುಜಿ. ಅದು ಇದು ಯಾರು ತೋರಿಸಿರ್ಲಿಲ್ಲ, ಅದನ್ನ ತೋರಿಸಿದ್ದೀರಾ ನೀವು. ತುಂಬಾ ಜನಕ್ಕೆ ಜ್ಯೋತಿಷರು ಅದೇ ಹೊಟ್ಟೆ ಕಿಚ್ಚು ನೇರವಾಗಿ ಹೇಳ್ಬಿಡ್ತಾರೆ ಅಂತಲ್ಲ. ಹಲೋ. ಓಕೆ ಗುರುಜಿ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಒಂದು ಬ್ರೇಕ್ ತಗೊಂಡ ವೀಕ್ಷಕರೇ, ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್. ವಿರಾಮದ ನಂತರ ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರೋಹಿಣಿ ಅವರು ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ರೋಹಿಣಿ ಅವರೇ? ಏನ್ ಹೇಳಿ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಮಾ? ನನ್ನ ಹಸ್ಬೆಂಡ್ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಮತ್ತೆ ಸಮಯ ತಿಳಿಸ್ಕೊಡಿ. 6/7/1971. 1971. ಸಮಯ? ಸಮಯ 10:50. 10:50. ಬೆಳಗ್ಗೆನ ಸಂಜೆನಾ? ಬೆಳಗ್ಗೆ 10:50. ಓಕೆ ಮಾ, ಗುರುಜಿ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪರವಾಗಿಲ್ಲ. ನಮ್ಮ ಹಸ್ಬೆಂಡ್ ಜಾತಕದ ಬಗ್ಗೆ ಕೇಳ್ಬೇಕಿತ್ತು. ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಅದಕ್ಕೋಸ್ಕರ ಅವ್ರದ್ದು ಜಾಬು ಮತ್ತೆ ಮನೆ ಕಟ್ಟೋದು ಏನಾದ್ರು ಯೋಗ ಇದೆಯಾ ಅಂತ. ಅಮ್ಮ ಯಾವ ಏರಿಯಿಂದ ಮಾಡ್ತಿದ್ರ? ಎಲ್ಲಿದೆ ಸೈಟು? ಇಲ್ಲಿ ಇದ್ರ ಹತ್ರ BL ಸರ್ಕಲ್ ಆ ಕಡೆ ಇದೆ. 100% ಕಟ್ಟ ಯೋಗ ಇದೆ ಸರ್. 100% ಕಟ್ಟ ಯೋಗಗಳು ಬಹಳ ಜಾಸ್ತಿ ಇದೆ. ಚಂದ್ರ ಶಾಂತಿ ಮಾಡಿಸ್ಕೊಳ್ಳಿ. 100% ಮನೆ ಕಟ್ತೀರಾ. ಪೂಜಾ ಉಚ್ಚಿನಾರಿಂದ ಆಗುತ್ತಮ್ಮ. ಒಳ್ಳೇದಾಗ್ಲಿ. ಧನ್ಯವಾದ ರೋಹಿಣಿ ಅವರೇ ಕರೆ ಮಾಡೋದಕ್ಕಾಗಿ. ಓಕೆ ಗುರುಜಿ, ಇನ್ನು ಮುಂದಿನ ರಾಶಿಗಳ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿ ಬಹಳ ವಿಶೇಷವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ಬಹಳ ವೃಷಭ ರಾಶಿ, ಕುಂಭ ರಾಶಿ, ಮಕರ ರಾಶಿ ಸಾಕಷ್ಟು ನೋವನ್ನು ಅನುಭವಿಸ್ತೀರಾ. ಇದಕ್ಕೆಲ್ಲವೂ ದುಡ್ಡನ್ನ ಖರ್ಚು ಮಾಡಿದ್ರೆ ನೀವು ಆ ಶಾಂತಿ ಮಾಡಿ ಈ ಶಾಂತಿ ಮಾಡಿ ಅಂತ ದುಡ್ಡನ್ನ ಕಿತ್ಕೋತಾರೆ. ದಯವಿಟ್ಟು ಕಿತ್ಕೋಬೇಡಿ. ಖಂಡಿತಲ್ಲೂ ಕೂಡ ನಿಮ್ಮ ದುಡ್ಡನ್ನು ನೀವು ಕಾಪಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಓಕೆ ಗುರುಜಿ. ಅನಿಲ್ ಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅನಿಲ್ ಅವರೇ? ತುಮಕೂರಿಂದ ಮೇಡಮ್. ತುಮಕೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಸಮಯ ತಿಳಿಸ್ಕೊಡಿ. 4/1/1987. 1987. ಸಮಯ? ಸಮಯ ಮಧ್ಯರಾತ್ರಿ 1 ಗಂಟೆ AM. ಮಧ್ಯರಾತ್ರಿ 1 ಗಂಟೆ. ಅರ್ಲಿ ಮಾರ್ನಿಂಗಾ? ಹೌದು ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ಸರ್ ನಮಸ್ಕಾರ. ಗುರುಜಿ, ನಾವು ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ ಯಾವಾಗ್ಲೂ. ಸೊ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ. ಮತ್ತೆ ನಾವು ನಿಮ್ ಬಗ್ಗೆ ತುಂಬಾ ನಂಬಿಕೆ ಇಟ್ಟಿದ್ದೀವಿ ಗುರುಜಿ. ನೀವ್ ಹೇಳಿದ್ ಯಾಕಂದ್ರೆ ಆಗ್ತಾ ಇದೆ. ಸೊ ಹಾಗಾಗಿ ನೀವ್ ಹೇಳಿದ್ ಯಾವ್ದು ಮಿಸ್ ಆಗಿಲ್ಲ. ಸೊ ನಿಮ್ ಪ್ರೋಗ್ರಾಮ್ ವಾಚ್ ಮಾಡ್ತಾ ಇರ್ತೀವಿ. ಮತ್ತೆ ನಾವು ನಿಮ್ಮ ಹತ್ರ ಬಂದಿದ್ವಿ, ಫೈಲ್ ಕೊಟ್ಟಿದ್ರಿ. ಆ ಫೈಲ್ನು ವಾಚ್ ಮಾಡ್ತೀವಿ ರೆಗ್ಯುಲರ್ ಆಗಿ. ಅದೆಲ್ಲ ಆಗ್ತಾ ಇದೆ ಗುರುಜಿ. ಇವಾಗ ನಾವು ನೀವು ಕುಂಭರಾಶಿ, ನಿಮ್ ಟೈಮ್ ಇವಾಗ ಹೆಂಗಿದೆ? ತುಂಬಾ ಸ್ವಲ್ಪ ಬ್ಯಾಡ್ ಆಗಿದೆ ಗುರುಜಿ. ಯಾಕೋ ನಾವು ಒಳ್ಳೇದ್ ಮಾಡಕ್ ಹೋದ್ರು ಯಾಕೋ ಅದೇ ನಮಗೆ ರಿವರ್ಸ್ ಆಗ್ತಾ ಇದೆ ತುಂಬಾ. ನಾನು ಇವಾಗ ಹೇಳ್ತೇನಲ್ಲ, ಕುಂಭರಾಶಿ ಎಲ್ಲ ಕೆರಡಿದ್ರು, ಹುಷಾರಾಗಿ ಹ್ಯಾಂಡಲ್ ಮಾಡಿ ಅನ್ನಲ್ಲಿ 2 ವರ್ಷ. ಹೌದು ಗುರುಜಿ, ಅದೇ ನಮ್ಗೆ ಬೇಜಾರಾಗ್ಬಿಡಿ ತುಂಬಾ. ನಾನು ನೀನು ಒಂದೇ ನಕ್ಷತ್ರ. ಶತಭಿಷ ನಕ್ಷತ್ರ. ನಾನು ಶತಭಿಷ ನಕ್ಷತ್ರ. ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ರಾಶಿ ಗುರು 8ನೇ ಮಲ್ಲಿದ್ದಾನೆ. ಈ ರಾಶಿ ಗುರುನೇ ಫೇವ್ರೇಟ್ ಯಾವಲ್ವೇ. ಹೌದು. ಅವನು ಸಖತ್ ಕಷ್ಟ ಕೊಡ್ತಾನೆ. ಏನ್ ಮಾಡೋದು, ದುಡ್ಡೇ ಬರಕ್ಲ, ದುಡ್ಡನ್ನ ಅಷ್ಟ ಆಗ್ತೈತೆ. ಹೌದು ಗುರುಜಿ, ಹೌದು. ಹಂಗಾಗಿ ಸಖತ್ ಕಷ್ಟ ಆಗುತ್ತೆ. ಅದಕ್ಕೆಲ್ಲ ಏನ್ ತೊಂದರೆ ಇಲ್ಲ. ಶನೇಶ್ವರನ್ ಟೆಂಪಲ್ ಕುಂಭಕೋಣಂಗೆ ನಾನೇ ಕರ್ಕೊ ಹೋಗ್ತೀನಿ. ದಯವಿಟ್ಟು ಬಂದು ಜಾಯ್ನ್ ಆಗಿದ್ರೆ ಜಾಯ್ನ್ ಆಗಿ ಎಲ್ಲರೂ ಕೂಡ ಸಾಮೂಹಿಕವಾಗಿ ಎಲ್ಲರೂ ಕರ್ಕೊಂಡು ಶನಿ ಶಾಂತಿ ಮಾಡಿಸ್ಕೊಬರ್ತೀನಿ. ಆಮೇಲೆ ತುಂಬಾ ಒಳ್ಳೇದಾಗುತ್ತೆ. ಆದ್ರೂ ಸ್ವಲ್ಪ ತೊಂದರೆ ಇರುತ್ತೆ, ಎದುರುಬೇಡಿ. ತುಂಬಾ ಚೆನ್ನಾಗಿರ್ತೀರಾ. ನಿಮ್ ಲಕ್ಕಿ ಡೇಟ್ ನೀವು ಫಾಲೋ ಮಾಡಿ. 3/6 ತುಂಬಾ ಚೆನ್ನಾಗಿರ್ತೀರಾ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಅನಿಲ್ ಕುಮಾರ್ ಅವರೇ. ಓಕೆ ಗುರುಜಿ, ರಾಶಿಗಳ ಬಗ್ಗೆ ಹೇಳ್ತಾ ಇದ್ರಿ. ನೋಡಿ ಪಾಪ, ನನ್ನನ್ನು ಫೈಲ್ ಫಾಲೋ ಮಾಡೋರು ಹೇಳೋನು ಇಬ್ಬರನ್ನು ಕೂಡ ಬಿಡಲ್ಲ. ಕುಂಬಾರ ರಾಶಿಗೆ ಅಷ್ಟು ಕಷ್ಟ ಇದೆ ಅಂದರೆ ಇನ್ನು ಏನೂ ಗೊತ್ತಿಲ್ದವ್ರಿಗೆ ಇನ್ನು ಹೆಂಗಿರ್ಬೇಕು ನೋಡಿ. ಅವ್ರಿಗಾರು ಪಾಪ ಅವ್ರು ಸಂಪತ್ತಾರೆ, ಸಾಧಕತಾರೆ, ಮತ್ತೆ ನಂಬರು ರಾಶಿಗಳು ಗೊತ್ತಿದ್ದೇನೆ ಇಷ್ಟು ಮಟ್ಟಿಗೆ ಮಾಡ್ತೇವೆ. ಇನ್ನು ಗೊತ್ತಿಲ್ಲ ಅಂದರೆ ಮುಳುಗಿಸೇ ಬಿಡುತ್ತೆ. ರೈತ ಹೋಗಿ ಗೊಬ್ಬರ ಚೆಲ್ದಂಗೆ ಓದ್ದನ್ಬಿಟ್ಟು ಹೊಲಕ್ಕೆ ಗೊಬ್ಬರ ಚೆಲ್ದಂಗೆ ಇರುತ್ತೆ. ATM ಕಡೆಲ್ಲ ಹೋಗ್ಬಿಟ್ಟು ಗೊಬ್ಬರ ತಗೊಬಂದ್ಬಿಟ್ಟು ಹೊಲಕ್ಕೆ ಹಾಕ್ದಂಗೆ ಇರಬಾರ್ದು. ಖಂಡಿತಲೂ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, 100% ಕುಂಭರಾಶಿಗೆ 9ನೇ ತಿಂಗಳಿಂದ ಟೈಮ್ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಧೈರ್ಯವಾಗಿರಿ. ಕುಂಭರಾಶಿಯವ್ರಿಗೆ ಮಾತ್ರ 9ನೇ ತಿಂಗಳಿಂದ ಟೈಮ್ ಚೆನ್ನಾಗಿರುತ್ತೆ. ಮಕರ ರಾಶಿಯಂತೂ ಮಕಡೆ ಮಂಕೆತ್ತೀರ ನೀವು. ಮಕಡೆ ಮಲಗದಿರಲಿ, ಒಂಥರ ರೋಣ್ಗಳು ಅರ್ಧಂಗಿರುತ್ತೆ ನಿಮ್ಮ ಬಾಡಿಗೆ.
ದಯವಿಟ್ಟು ಹೆಣ್ಮಕ್ಳು ಫಸ್ಟ್ ಆಫ್ ಆಲ್ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ, ಮನೆಯಲ್ಲಿ ವ್ಯವಹಾರ ಮಾಡ್ತೀರ ದಯವಿಟ್ಟು ಬಿಟ್ಬಿಟ್ಟು ನಂದಲ್ಲಪ್ಪ ವ್ಯವಹಾರ, ಮಾತು ನಂದಲ್ಲ ಅಂತ ಇದ್ರೆ ಸರಿ. ಇಲ್ಲಾಂದ್ರೆ ಗಂಡದಿರು ಅತ್ತೆದಿರು ಅವ್ರು ಅಕ್ತಿರು ಎಲ್ಲ ಬೈತಾರೆ, ಅಯ್ಯೋ ನಮ್ಮ ಮನೆಗೆ ಯಾವ ದರಿದ್ರದ ಟೈಮಲ್ಲಿ ಕಾಲಿಟ್ಬಿಟ್ಲು, ನಮ್ಮ ಅಣ್ಣನ ಹಾಳು ಮಾಡ್ಬಿಟ್ಲು, ನನ್ನ ತಮ್ಮನ ಹಾಳು ಮಾಡ್ಬಿಟ್ಲು, ಅವ್ರ ಅತ್ತೆ ಅಯ್ಯೋ ಇವಳು ಯಾವ ಟೈಮಲ್ಲಿ ನಮ್ಮ ಮನೆ ಕಾಲಿಟ್ಬಿಟ್ಲು, ನಮ್ಮ ಮನೆನ ಗುಂಡಾಂತರ ಮಾಡ್ಬಿಟ್ಲು, ಎಲ್ಲ ತೊಳೆದ್ಬಿಟ್ಲು, ನಡ್ ರೋಡಿ ತಗೊಬಂದು ಆಚೆ ಬಿಟ್ಬಿಟ್ಲು ಅಂತಾರೆ. ಇದು 100ಕ್ಕೆ 100 ಸತ್ಯ. ಮಕರ ರಾಶಿಯವರಿಗೆ ಈ ಮಾತನ್ನ ನೀವು ಕೇಳ್ತೀರಿ 2 ವರ್ಷದೊಳಗಡೆ. ಹಾಗಾಗಿ ದಯವಿಟ್ಟು ನಿಮ್ಮ ವ್ಯಾಪಾರ ವ್ಯವಹಾರನ ನಿಮ್ಮ ನ್ಯಾರಿಗೆ ಒಂಚೂರು ಅರ್ಥವಾಗಿದ್ರೆ ಮುಂದೆ ದಯವಿಟ್ಟು ಕಂಟ್ರೋಲ್ ತಗೊಂಡು, ನಮಗೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಮನೆಗೆ ನಾವು ಬಂದಿರೋದೇನಕ್ಕೆ ಅಡುಗೆ ಮಾಡ್ಕೊಳಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಮಲ್ಗಕ್ಕೆ, ನೆಮ್ಮದಿಯಾಗಿರೋಕ್ಕೆ, ನಿಮ್ಮ ಮನೆನ ನೀಟಾಗಿ ಇಟ್ಕೊಳಕ್ಕೆ ಇರಬೇಕು. ಇವಾಗ ನೀವು ವ್ಯವಹಾರ ಮಾಡಕ್ಕೆ ಹೋದ್ರಿ ಖಂಡಿತ ಕೂಡ ತಲೆನೋವನ್ನು ಅನುಭವಿಸ್ತೀರಾ. ದಯವಿಟ್ಟು ಮಕರ ರಾಶಿಗೆ ಹೆಣ್ಮಕ್ಳು ಯಾವುದೇ ವ್ಯವಹಾರ ಮಾಡಬೇಡಿ. ವೃಷಭ ರಾಶಿಯವರಿಗಂತೂ ತುಂಬಾ ಕಷ್ಟಗಳು, ನೇಣಾಕಿನ ಮಟ್ಟಕ್ಕೆ ಕಷ್ಟ ಬರುತ್ತೆ ವೃಷಭ ರಾಶಿಯವರಿಗೆ. ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ, ಹುಷಾರಾಗಿ ಎಲ್ಲ ಮಾಡಿ. ಓಕೆ ಗುರುಜಿ, ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಿ ಗುರುಜಿ, ಧನ್ಯವಾದಗಳು. ಏನು ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ.